ನಮಸ್ಕಾರ ಎಲ್ಲರಿಗೂ. ನೋಡಿ, ಇನ್ನೇನು ಹಬ್ಬಗಳೆಲ್ಲ ಶುರು ಆಗ್ತಾ ಇದೆ. ಹಬ್ಬಗಳು ಶುರು ಆಗ್ತಿದಾವೆ ಅಂದ್ರೆ ಹೋಳಿಗೆ ಮಾಡಲೇಬೇಕು. ಒಂದು ಸಾಂಪ್ರದಾಯಿಕವಾದಂತ ಹೋಳಿಗೆ. ಹಬ್ಬ ಬಂತು ಅಂದ್ರೆ ಏನ್ ಮಾಡೋದು? ಬೇಳೆ ಹಾಕೋದು, ಹೋಳಿಗೆ ಮಾಡ್ತಾ ಇರೋದು. ಹಾಗೆ ನಾನಿವತ್ತು ಹೋಳಿಗೆಯನ್ನ ಹೇಗ್ ಮಾಡೋದು, ಹಾಗೆ ಹೋಳಿಗೆ ಸಾರು ಕಟ್ಟು ಇದನ್ನು ಸಹ ಹೇಗ್ ಮಾಡೋದು, ಅದರ ಜೊತೆಗೆ ನಾವು ಸೈಡ್ ಆಗಿ ತಿನ್ನುವಂತ ಕೋಸುಂಬರಿ ಪಲ್ಯ, ಬೋಂಡ ಎಲ್ಲವನ್ನೂ ಸಹ ನಾನು ತೋರಿಸ್ತಾ ಇದ್ದೀನಿ. ಸಿಂಪಲ್ ಆಗಿ ಒಂದೇ ವಿಡಿಯೋದಲ್ಲಿ ಅನೇಕ ವಿಧವಾದಂಥ ಅಡುಗೆಗಳನ್ನು ನಾನು ತೋರಿಸ್ತಾ ಇದ್ದೀನಿ. ಹಾಗೆ ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಇಷ್ಟವಾದ್ರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿ, ಸಾಂಪ್ರದಾಯಿಕವಾಗಿ ಹಬ್ಬಗಳಲ್ಲಿ ಮಾಡುವಂತ ಅಡುಗೆಗಳನ್ನ ನಾನಿವತ್ತು ಒಂದೇ ವಿಡಿಯೋದಲ್ಲಿ ಒಂದು 5ರಿಂದ 6 ಅಡುಗೆಗಳನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಹೋಳಿಗೆ ಜೊತೆಗೆ ಹೋಳಿಗೆ ಏನೇನು ಬೇಕು ಸೈಡ್ ಡಿಶ್ಗಳಂತನೂ ಸಹ ನಾನು ತೋರಿಸ್ತಾ ಇದ್ದೀನಿ. ಬನ್ನಿ ಒಂದೊಂದಾಗಿ ನೋಡೋಣ. ನೋಡಿ, ಕೋಸುಂಬರಿ ಆಗಿರ್ಬೋದು, ಮೊಸರು ಬಜ್ಜಿ, ಬೀನ್ಸ್ ಪಲ್ಯ, ಹಾಗೆ ಕ್ಯಾರೆಟ್ ಕೋಸುಂಬರಿ, ಮೊಸರುಗಾಯಿ ಮೆಣಸಿನ್ಕಾಯಿ ಎಲ್ಲ ಅಡುಗೆಗಳನ್ನು ಸಹ ನಾನು ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಇಷ್ಟವಾದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ತುಂಬನೇ ರುಚಿಕರವಾದಂಥ ಟೇಸ್ಟಿ ಆದಂಥ ಹಬ್ಬದ ಅಡುಗೆಯ ಜೊತೆಗೆ ಬರೋಣ ಬನ್ನಿ ಇವತ್ತು. ಈಗ ಮೊದಲಿಗೆ ನಾವು ನೋಡಿ, ಎಲ್ಲ ಅಡುಗೆಗಳನ್ನು ಸಹ ನಾನು ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಬ್ಬಗಳಲ್ಲಿ ಮಾಡುವಂಥ ಸಾಂಪ್ರದಾಯಿಕವಾದ ಅಡುಗೆಗಳನ್ನು ಸಿಂಪಲ್ ಆಗಿ ಹೇಗೆ ಮಾಡೋದು ಅನ್ನೋದನ್ನು ಸಹ ತೋರಿಸ್ತಾ ಇದ್ದೀನಿ. ಫಸ್ಟ್ ನಾನು ಬೇಳೆಯನ್ನ ಬೇಯೋದಕ್ಕೆ ಹಾಕೊಳ್ತಾ ಇದ್ದೀನಿ. ನೋಡಿ, ನಾನು 2 ಕಪ್ಪು ತೊಗರಿ ಬೇಳೆಯನ್ನ ತಗೊಂಡಿದ್ದೀನಿ. ಈ ತೊಗರಿ ಬೇಳೆಯನ್ನ ನಾವು 2 ಕಪ್ಪನ್ನು ಹಾಕೊಂಡು ಚೆನ್ನಾಗಿ 2ರಿಂದ 3 ಸಲ ಇದನ್ನ ತೊಳ್ಕೊಳ್ಳೋಣ. ತೊಳೆದು ಇದನ್ನ ನಾವು ಬೇಯೋದಕ್ಕೆ ಇಡೋಣ. ನೋಡಿ, ಬೇಳೆ ಮಾತ್ರ ಚೆನ್ನಾಗಿ ಬೇಯಬೇಕು. ಈಗ 2 ಸಲ ತೊಳೆದಾಗಿದೆ. ಇದಕ್ಕೆ ನಾನು 1 ಸ್ಪೂನು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಬೇಳೆ ಬೇಯುವಾಗ ನೀರು ಚೆಲ್ಲಬಾರ್ದು, ಉಕ್ಕಿ ಚೆಲ್ಲುತ್ತೆ. ಹಾಗಾಗಿ ನೀರು ಉಕ್ಕಿ ಚೆಲ್ಲಬಾರ್ದು ಅಂತ 1 ಸ್ಪೂನಷ್ಟು ಎಣ್ಣೆಯನ್ನು ಹಾಕಿದ್ದೀನಿ. ಬೇಳೆ ಚೆನ್ನಾಗಿ ಬೇಯೋ ತನಕ ಬಿಡಬೇಕು. ರುಬ್ಬಿದ್ರೆ ನಯಸ್ಸಾಗಬೇಕು, ಆ ರೀತಿಯಲ್ಲಿ ನಾವು ಬೇಯಿಸ್ಕೋಬೇಕು. ಬೇಳೆನ ಬೇಯಕ್ಕಿಟ್ಟು ನಾವು ಹಿಟ್ಟನ್ನು ಕಲಿಸ್ಕೊಳ್ಳೋಣ. ನೋಡಿ, ನಾನು ಒಂದು 10ರಿಂದ 15 ಹೋಳಿಗೆ ಆಗೋಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ. ಮೈದಾ ಹಿಟ್ಟು. ಮೈದಾ ಹಿಟ್ಟಿಗೆ 1 ಸ್ಪೂನಷ್ಟು ಎಣ್ಣೆ, ಇದಕ್ಕೆ 1 ಚಿಟಿಕೆಯಷ್ಟು ಉಪ್ಪು, ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ. ಅರಿಶಿಣ ಪುಡಿನ ಬೇಕು ಅಂದರೆ ಹಾಕೋಬಹುದು, ಇಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡ್ಬೋದು. ನಾವು ಕಲ್ಲರಿಗೋಸ್ಕರ, ಟೇಸ್ಟಿಗೋಸ್ಕರ ಹಾಕ್ಕೊಳ್ತಾ ಇದ್ದೀವಿ. ಫಸ್ಟು ಇದನ್ನು ನಾವು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟು ಎಣ್ಣೆ, ಉಪ್ಪು, ಅರಿಶಿಣ ಪುಡಿ ಹಾಕಿದ್ವಲ್ಲ, ಫಸ್ಟು ನಾವು ಇದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಹೋಗೋಣ. ಯಾಕೆಂದರೆ ನಾವು ಇವತ್ತು ಮಾಡ್ತಾ ಇರೋದು ತಟ್ಟೋಳಿಗೆ ಆಗಿರೋದ್ರಿಂದ ಪೂರ್ತಿ ಗಟ್ಟಿಯಾಗಿ ಇದನ್ನು ಕಲಿಸ್ತಾ ಇಲ್ಲ, ಮೀಡಿಯಮ್ ಆಗಿ ಕಲಿಸ್ತಾ ಇದ್ದೀವಿ. ನೋಡಿ, ಸ್ವಲ್ಪನೇ ಮತ್ತೆ ಒಂದೇ ಸಲ ನೀರು ಹಾಕಿದರೆ ತಳ್ಳಗಾಗುತ್ತೆ. ಹಾಗಾಗಿ ಇದಕ್ಕೆ ನಾವು ಸ್ವಲ್ಪನೇ ನೀರು ಹಾಕೊಳ್ತಾ ಕಲಿಸ್ಕೊಳ್ಳೋಣ. ನೋಡಿ, ಹಿಟ್ಟನ್ನು ನಾವು ಇವಾಗ ಕಲಸಾಗಿದೆ. ಇದಕ್ಕೆ ನಾವು ಒಂದು 2ರಿಂದ 3 ಸ್ಪೂನಷ್ಟು ನಾವು ಎಣ್ಣೆಯನ್ನು ಹಾಕಿ ಇಡಬೇಕು. ಇದನ್ನು ಒಂದು 2ರಿಂದ 3 ಗಂಟೆಗಳ ಕಾಲ ಇದನ್ನು ನೆನೆಯೋದಕ್ಕೆ ಬಿಟ್ಟರೆ ಹೋಳಿಗೆನೂ ಸಹ ಚೆನ್ನಾಗಿ ಬರುತ್ತೆ, ಹಾಗೆ ಸ್ಮೂತ್ ಆಗೂ ಸಹ ಆಗುತ್ತೆ. ಉದ್ದೋದಕ್ಕಂತೂ ಈಸಿ ಆಗುತ್ತೆ. ನೋಡಿ, ಬೇಳೆ ಇನ್ನೂ ಬೆಂದೇ ಇಲ್ಲ, ಇನ್ನೂ ಬೇಯಬೇಕು. ಎಷ್ಟು ಅಂದರೆ ಒಂದು 90% ಆದರೂ ಬೇಯಬೇಕು. ಆಮೇಲೆ ಬೆಲ್ಲ ಹಾಕಿದ್ಮೇಲೆ ಇನ್ನೂ ಸ್ವಲ್ಪ ಬೇಯುತ್ತೆ. ಮೆತ್ತಗಾಗಬೇಕು. ಕೈಯಲ್ಲಿಟ್ಟರೆ ಕರಗಬೇಕು, ಆ ರೀತಿಯಲ್ಲಿ ಬೇಯಬೇಕು. ನೋಡಿ, ಬೇಳೆಯನ್ನು ಇನ್ನೂ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡೋಣ. ಹೋಳಿಗೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ, ಯಾಕೆಂದರೆ ಬೇಳೆ ಬೇಯಿಸ್ಕೊಂಡು ಮಾಡೋದ್ರಿಂದ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಬೇರೆ ಕೋಸುಂಬರಿ ಪಲ್ಯಗಳು ಎಲ್ಲ ಸಹ ನಾವು ಬೇಗನೆ ಮಾಡ್ಬೋದು. ನೋಡಿ, ಬೇಳೆ ಬೇಯಕ್ಕಿಟ್ಟೆ ನಾವು ಎಲ್ಲವನ್ನೂ ಸಹ ಮಾಡ್ಕೊಳ್ಳೋಣ.
ಬೇಕು ಅಂದರೆ ನೀರು ಸ್ವಲ್ಪ ಕಡಿಮೆ ಆದರೆ ಬೇಯೋದಕ್ಕೆ ಮತ್ತೆ ನಾವು ನೀರನ್ನು ಸಹ ಸೇರಿಸ್ಕೊಳ್ಳೋಣ. ನೋಡಿ ಇವಾಗ ಬೇಳೆನೂ ಸಹ ಬೆಂದಾಗಿದೆ. ಬೇಳೆ ಮತ್ತು ನೀರು ಇವೆರಡನ್ನೂ ಬೇರೆ ಬೇರೆ ಮಾಡೋಣ. ಇದೇ ಬೇಳೆ ಬೇಯಿಸ್ಕೊಂಡಿರೋ ನೀರಿನಲ್ಲೇ ನಾವು ಕಟ್ಟಿನ ಸಾರು ಹೋಳಿಗೆ ಸಾರನ್ನು ಮಾಡೋಣ. ನೋಡಿ ನೀರು ಮತ್ತು ಬೇಳೆ ಇವೆರಡನ್ನೂ ಸಹ ನಾವು ಬೇರೆ ಬೇರೆ ಮಾಡಾಗಿದೆ. ಈಗ ಮತ್ತೆ ನಾವು ಬೇಳೆಯನ್ನು ಬೇಯೋದಕ್ಕಿಡೋಣ. ಬೇಳೆ ಬೇಯೋದಕ್ಕೆ ನಾವು ಎಷ್ಟು ಕಪ್ಪು ಬೇಳೆ ತಗೊಂಡಿದ್ವೋ ಅದೇ ಲೋಟದಲ್ಲಿ ನಾವು 2 ಲೋಟ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀವಿ. ನೋಡಿ ಯಾವ ಲೋಟದಲ್ಲಿ ಬೇಳೆ ಹಾಕೊಂಡಿದ್ವೋ ಅದೇ ಲೋಟದಲ್ಲಿ ನಾವು ಬೆಲ್ಲವನ್ನು ಹಾಕ್ಕೊಳ್ಳೋಣ. ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಬೇಳೆ ಮಾತ್ರ ಚೆನ್ನಾಗಿ ಬೇಯಬೇಕು, ಕುದಿಬೇಕು, ಆ ರೀತಿಯಲ್ಲಿ ಬೇಳೆ ಬೇಯಿಸ್ಕೋಬೇಕು. ನೋಡಿ ಬೇಳೆ ಮತ್ತು ಬೆಲ್ಲ ಎರಡೂ ಇದೆ, ಹಾಗಾಗಿ ಅದರಲ್ಲೇ ನೀರಿನ ಅಂಶನೂ ಇರುತ್ತಲ್ವಾ, ಬೆಲ್ಲನೂ ಸಹ ಕರಗುತ್ತೆ. ಇದು ಚೆನ್ನಾಗಿ ಬೇಯಿಸ್ಕೋಬೇಕು. ಆಮೇಲೆ ಇದಕ್ಕೆ ನಾವು 3 ರಿಂದ 4 ಏಲಕ್ಕಿ ಲವಂಗ ಬೇಯೋದಕ್ಕೆ, 1 ಸ್ಪೂನಷ್ಟು ನಾನು ಒಣ ಶುಂಠಿ ಪುಡಿ, ಹಾಗೆ 1 ಚಿಟಿಕೆಯಷ್ಟು ಉಪ್ಪು, ಇಷ್ಟನ್ನು ಹಾಕಿ ನಾವು ಇದನ್ನು ಬೇಯಿಸ್ಕೊಳ್ಳೋಣ. ಜಾಸ್ತಿ ಉಪ್ಪು ಹಾಕಬಾರ್ದು, 1 ಸ್ಪೂನ್ ಇಲ್ಲ ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿದರೆ ಸಾಕು, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಈಗ ಬೇಳೆಯನ್ನು ಚೆನ್ನಾಗಿ ಬೇಯಿಸ್ಕೋಬೇಕು, ಕುದಿಬೇಕು. ಬೇಳೆ ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಚೆನ್ನಾಗಿ ಹೋಳಿಗೆ ಸಹ ಬರುತ್ತೆ. ಇವಾಗ ನೋಡಿ ಬೇಳೆನೂ ಸಹ ಬೆಂದಾಗಿದೆ. ಈಗ ಇದನ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ಬಿಸಿದೆ ರುಬ್ಬೋದು ಬೇಡ, ಒಂದು ಸ್ವಲ್ಪ ಬಿಸಿದು ಅಲ್ಲ, ಈ ಕಡೆ ಪೂರ್ತಿ ತಣ್ಣಗೂ ಅಲ್ಲ, ಆ ರೀತಿಯಲ್ಲಿ ಇದ್ದಾಗ ನಾವು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಮಿಕ್ಸಿ ಆಗ್ಬೋದು ಇಲ್ಲ ಗ್ರೈಂಡರ್ ಆಗಿರ್ಬೋದು, ಯಾವುದ್ರಾಗಲಿ ಮಾಡಿಕೊಂಡ್ರೆ ಚೆನ್ನಾಗಿ ನಯಸ್ಸಾಗಿ ಬರಬೇಕು. ನೋಡಿ ಇವಾಗ ಬೇಳೆನ ನಾನು 2 ಸ್ಪೂನು ಇಲ್ಲ 3 ಸ್ಪೂನ್ ಹಾಕಿ ರುಬ್ಕೊಳ್ತಾ ಇದ್ದೀನಿ. ಈ ರೀತಿಯಲ್ಲಿ ನಯಸ್ಸಾಗಿ ಬರಬೇಕು, ಆ ರೀತಿಯಲ್ಲಿ ರುಬ್ಕೋಬೇಕು. ಬೇಳೆನೂ ಸಹ ಹಂಗೆ ಬೆಂದಿರಬೇಕು. ಈಗ ರುಬ್ಬಿರೋದನ್ನೆಲ್ಲ ನಾನು ಒಂದು ಬೌಲಿಗೆ ತೆಗಿತಾ ಇದ್ದೀನಿ. ಎಲ್ಲದೂ ಸಹ ನಾವು ಇದೇ ರೀತಿಯಲ್ಲೇ ನಾವು ರುಬ್ಕೊಳ್ಳೋಣ. ಬೇಳೆನ ನಾವು ರುಬ್ಕೊಂಡು ಎಲ್ಲದೂ ಸಹ ನಾವು ಬೌಲಿಗೆ ಹಾಕಿ ಇಡೋಣ. ಆದರೆ ತೊಟ್ಟೊಳಗೆ ಆದ್ರಿಂದ ನಯಸ್ಸಾಗಿ ರುಬ್ಬಬೇಕು. ಬೇಳೆನೂ ಸಹ ಹಾಗೆ ಚೆನ್ನಾಗಿಯೂ ಸಹ ಬೆಂದಿರಬೇಕು. ನೋಡಿ ಈಗ ರುಬ್ಬಿರೋದನ್ನೆಲ್ಲ ನಾನು ಒಂದು ಬೌಲಿಗೆ ತೆಗೆದಿದ್ದೀನಿ. ಈಗ ಹೂರ್ಣನೂ ಸಹ ರೆಡಿಯಾಗಿದೆ, ಹಾಗೆ ಕಣಕ್ಲು ಸಹ ರೆಡಿಯಾಗಿದೆ. ಬನ್ನಿ ಇವಾಗ ಹೋಳಿಗೆಯನ್ನು ಮಾಡೋಣ. ಫಸ್ಟು ನೋಡಿ ಇವಾಗ ಹೂರ್ಣನ ನಾವು ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ನೋಡಿ ನಿಮಗೆ ದೊಡ್ಡ ಹೋಳಿಗೆ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ದೊಡ್ಡ ಉಂಡೆ ಮಾಡ್ಕೊಳ್ಳಿ, ಇಲ್ಲ ನಮಗೆ ಸಣ್ಣ ಹೋಳಿಗೆ ಬೇಕು ಅಂದರೆ ಸ್ವಲ್ಪ ಮಾತ್ರ ತಗೊಳ್ಳಿ. ಬನ್ನಿ ಇವಾಗ ಮೊದಲು ಹೋಳಿಗೆ ಹೇಗೆ ಮಾಡೋದು ನಾನು ತೋರಿಸ್ತಾ ಇದ್ದೀನಿ. ನೋಡಿ ನಾನು ಸ್ವಲ್ಪ ದೊಡ್ಡದಾದ ಹೋಳಿಗೆಯನ್ನೇ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ನಾನು ಹೂರ್ಣವನ್ನು ತಗೊಂಡಿದ್ದೀನಿ. ಹಾಗೆ ಕಣಕ್ಲು ಸಹ ಅಷ್ಟೇ ತಗೋಬೇಕು. ಕಣಕ್ಲು ಮತ್ತು ಹೂರ್ಣ ಎರಡೂ ಸಮ ಇರಬೇಕು. ಈಗ ನಾವು ಇದನ್ನು ಅಗಲವನ್ನು ಮಾಡ್ಕೊಳ್ಳೋಣ. ಅಗಲ ಮಾಡಿಕೊಂಡು ಮಧ್ಯೆ ಅದನ್ನು ಇಟ್ಕೊಂಡು ಫುಲ್ಲು ಕವರನ್ನು ಮಾಡ್ಕೊಳ್ಳೋಣ. ಅದನ್ನು ಕವರ್ ಮಾಡ್ಕೋಬೇಕು. ತುಂಬ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹೋಳಿಗೆ ತಿಂತಾ ಇದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ. ಬಾಯಲ್ಲಿ ಇಟ್ಟರೆ ಕರಗಬೇಕು. ಅದರಲ್ಲೂ ತುಪ್ಪ, ಮಾವಿನ ಹಣ್ಣಿನ ಸೀಕರಣೆ ಇಲ್ಲ ಕಾಯಿ ರಸ ಯಾವುದಿದ್ರೂ ಸಹ ತುಂಬಾ ರುಚಿಯನ್ನು ಕೊಡುತ್ತೆ. ಅದರಲ್ಲೂ ಬಿಸಿದು ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೋಡಿ ಇವಾಗ ನಾವು ಇದನ್ನು ಕೈಯಲ್ಲೂ ಸಹ ತಟ್ಬೋದು, ಇಲ್ಲ ಅಂದರೆ ನಿಮಗೆ ಕೈಯಲ್ಲಿ ಅಗಲ ತಟ್ಟಕ್ಕಾಗಲ್ಲ ಅಂದರೆ ಒಂದು ಕವರು, ಟ್ರಾನ್ಸ್ಪರೆಂಟ್ ಕವರ್ ಬರ್ತಾವೆ ನೋಡಿ, ಸೀರೆ ಕವರು ಅಗಲವಾಗಿರುವಂಥದ್ದು, ಅದನ್ನು ನಾವು ಹೋಳಿಗೆ ಮೇಲೆ ಹಾಕ್ಕೊಂಡು ನೋಡಿ, ಬೇಕು ಅಂದರೆ ಇಷ್ಟು ಅಗಲ ತೊಟ್ಕೊಂಡು ಹೋಳಿಗೆ ಮೇಲೆ ಆ ಕವರನ್ನು ಹಾಕ್ಕೊಂಡು ಕೈಯಲ್ಲೂ ಹಿಂಗೆ ಅನ್ಬೋದು, ಇನ್ನೂ ಬೇಗನೆ ಆಗುತ್ತೆ. ಕೈಯಲ್ಲಿ ಬೇಗ ತಟ್ಟಕ್ಕೆ ಬರಲ್ಲ ಅನ್ನೋರು ಈ ರೀತಿಯಲ್ಲಿ ಮಾಡಿದರೆ ಎಷ್ಟು ಅಗಲ ಬೇಕಾದರೂ ತಳ್ಳು ಬೇಕಾದರೂ ನೀವು ಮಾಡ್ಕೋಬಹುದು. ಹಾಗೆ ಇನ್ನೂ ತುಂಬಾ ಈಸಿ ಆಗುತ್ತೆ, ಬೇಗ ಹೋಳಿಗೆನೂ ಸಹ ಆಗ್ತವೆ. ನೋಡಿ
ನಾವೀಗ ದೋಸೆ ಹಂಚನ್ನ ಕಾಯೋದಕ್ಕೆ ಇಟ್ಟಿದ್ವಿ. ಹಂಚು ಕಾದ ಮೇಲೆ ಅದಕ್ಕೆ ಮೊದಲು 1 ಸ್ಪೂನಷ್ಟು ಎಣ್ಣೆಯನ್ನು ಹಾಕೋಣ. ಎಣ್ಣೆ ಹಾಕಿ ಅದನ್ನು ಸ್ಪ್ರೆಡನ್ನು ಮಾಡ್ಕೋಬೇಕು. ಎಣ್ಣೆನ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡಿ ನಾವು ಹೋಳಿಗೆನ ಏನು ತಟ್ಟಿದ್ವೋ ಅದನ್ನು ಸಹ ನಾವು ಹಾಕೊಳ್ತಾ ಇದ್ದೀವಿ. ನೋಡಿ, ಹಾಕಿ ಇದು 1 ನಿಮಿಷ ಬೇಯೋದಕ್ಕೆ ಬಿಡೋಣ. ಏಕೆಂದರೆ ಅಗ್ಲಗ್ಲ ತಿರುವಾಕೋದಲ್ಲ, 2 ಸಲ ಮಾತ್ರ ಇದನ್ನು ನಾವು ತಿರುವಾಕಬೇಕು. ನೋಡಿ, ಈ ರೀತಿಯಲ್ಲಿ ಬಬಲ್ಸ್ ಬರ್ತಾ ಇರಬೇಕು. ಬಬಲ್ಸ್ ಬಂದ ಮೇಲೆ ನಾವು ಇದನ್ನು ತಿರುವಾಕೋಣ. ಹಾಗೆ ಮೇಲೆ 1 ಸ್ಪೂನಷ್ಟು ಎಣ್ಣೆ. ನೋಡಿ, ಮೊದಲು ಫುಲ್ ಸುತ್ತಲೂ ನಾವು ತಗೊಂಡು ಆಮೇಲೆ ಇದನ್ನು ನಾವು ತಿರುವಾಕಬೇಕು. ನೋಡಿ, ಇವಾಗ ಹೋಳಿಗೆನೂ ಸಹ ಇವಾಗ ರೆಡಿಯಾಗಿದೆ. ತುಂಬಾ ರುಚಿಕರವಾದಂಥ, ಟೇಸ್ಟಿಯಾದಂಥ ಹಾಗೆ ಸಾಂಪ್ರದಾಯಿಕವಾದಂಥ ಹೋಳಿಗೆನೂ ಸಹ ಇವಾಗ ರೆಡಿ. ಎಷ್ಟು ಬೇಗನೂ ಆಗ್ತವೆ ಅಂದರೆ ಮಾಡ್ತಾ ಇದ್ದರೆ ಮಾಡ್ತಾನೆ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಬರ್ತವೆ. ಮೇಯ್ನು ಹೋಳಿಗೆಗೆ ಕಣಕ್ಲು ನೆನಿಬೇಕು, ಆಮೇಲೆ ಬೇಳೆನೂ ಸಹ ಚೆನ್ನಾಗಿ ಬೇಯಬೇಕು. ಇವೆರಡೂ ಸರಿಯಾಗಿದ್ದರೆ ಹೋಳಿಗೆನೂ ಸಹ ತುಂಬ ಚೆನ್ನಾಗಿ ಬರ್ತವೆ. ನೋಡಿ, ಇವಾಗ ಹೋಳಿಗೆನೂ ಸಹ ಇವಾಗ ರೆಡಿಯಾಗಿದೆ. ಹೋಳಿಗೆ ಆದಮೇಲೆ ಹೋಳಿಗೆ ಸಾರು, ಹೋಳಿಗೆ ಕಟ್ಟು ಅಂತಲೂ ಸಹ ಕರೀತಾರೆ, ಹೋಳಿಗೆ ಸಾರು ಅಂತಲೂ ಸಹ ಕರೀತಾರೆ. ಈ ಹೋಳಿಗೆ ಸಾರನ್ನು ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ಬನ್ನಿ, ಅದಕ್ಕೆ ಏನೇನು ಸಾಮಗ್ರಿಗಳು ಸಹ ಬೇಕು ಅಂತ. ಹೋಳಿಗೆ ಎಲ್ಲ ರೆಡಿ ಆದ ಮೇಲೆ ನಾವೀಗ ಹೋಳಿಗೆ ಸಾರು, ನೋಡಿ ಹೋಳಿಗೆ ಕಟ್ಟು ಸಹ ನಾವು ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಹೋಳಿಗೆ ಸಾರಿಗೆ ಹೆಚ್ಚಿಗೆ ಮಸಾಲೆ ಹಾಕ್ತಾ ಇಲ್ಲ, ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ, ಏಕೆಂದರೆ ನಾನು ಜಾಸ್ತಿ ಮಾಡ್ತಾ ಇಲ್ಲ. ಕಡಲೆಬೇಳೆ, ಉದ್ದಿನಬೇಳೆ, 1 ಸ್ಪೂನ್ ಜೀರಿಗೆ, ಕೊತ್ತಂಬರಿ ಕಾಳು, ಲವಂಗ, ಚಕ್ಕೆ, ಬೆಳ್ಳುಳ್ಳಿ, 1 ಈರುಳ್ಳಿ, 5 ರಿಂದ 6 ಲವಂಗ ಮೆಣಸಿಕಾಯಿ, ಕರಿಮೆಣಸು, ಹಾಗೆ ಕೊಬ್ಬರಿ ತುರಿ ಇಷ್ಟನ್ನು ತಗೊಂಡಿದ್ದೀನಿ. ಫಸ್ಟು 1 ಸ್ಪೂನ್ ಎಣ್ಣೆಯನ್ನು ಹಾಕಿ ನಾವು ಏನು ಹೆಚ್ಚಿಟ್ಕೊಂಡಿದ್ವಲ್ಲ, ದಪ್ಪವಾಗಿ ಹೆಚ್ಚಿಟ್ಕೊಂಡಂಥ ಈರುಳ್ಳಿನೂ ಸಹ ನಾವು ಫಸ್ಟು ಹಸಿ ಘಮ ಹೋಗೋವರೆಗೂ ಈರುಳ್ಳಿನ ಹುರ್ಕೊಳ್ಳೋಣ. ಫಸ್ಟು ಪೂರ್ತಿ ಕಂದು ಬಣ್ಣ ಬರೋವರೆಗೂ ಹುರಿಯೋದು ಬೇಡ, ಒಂದು ಸ್ವಲ್ಪ ಹಸಿ ಘಮ ಹೋಗೋವರೆಗೂ ಈರುಳ್ಳಿನ ನಾವು ಹುರ್ಕೊಳ್ಳೋಣ. ಆಮೇಲೆ ಇದಕ್ಕೆ ನಾವು ಏನು ಮಸಾಲೆ ಸಾಮಾನು ಎಲ್ಲ ಜೋಡಿಸಿ ಇಟ್ಕೊಂಡಿದ್ವೋ ಎಲ್ಲವನ್ನೂ ಒಂದೇ ಸಲಿಗೆ ಹಾಕಿ ನಾನು ಹುರಿತಾ ಇದ್ದೀನಿ. ನೋಡಿ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲವನ್ನೂ ಸಹ ಒಂದೇ ಸಲಿಗೆ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಟೇಸ್ಟು ಸಹ ಚೆನ್ನಾಗಿರುತ್ತೆ. ಎಲ್ಲವನ್ನೂ ಸಹ ಹುರಿದ ಮೇಲೆ ನಾವು ಕೊಬ್ಬರಿಯನ್ನು ಸಹ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ವಿ, ಅದನ್ನು ಸಹ ಹಾಕೊಳ್ಳೋಣ. ತುಂಬ ರುಚಿಕರವಾದಂಥ ಟೇಸ್ಟಿಯಾದಂಥ ಸಾಂಬಾರು. ಇದನ್ನು ರಸಮ್ ಥರ ಕುಡಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ, ತೆಳ್ಳಗೆ ಮಾಡಿಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾವು ಸ್ವಲ್ಪ ಕೊಬ್ಬರಿ ತುರಿನ ನಾವು ಜಾಸ್ತಿಯನ್ನು ಹಾಕ್ಕೋಬಾರ್ದು, ಸಾರು ಮಂದ ಆಗ್ಬಿಡುತ್ತೆ. ಹಾಗಾಗಿ ನಾವು ಸ್ವಲ್ಪ ಮಾತ್ರ ಕೊಬ್ಬರಿಯನ್ನು ಹಾಕ್ಕೊಂಡಿದ್ದೀವಿ. ಈಗ ಎಲ್ಲವನ್ನೂ ಸಹ ಹುರಿದಾಗಿದೆ, ಸ್ವಲ್ಪ ಇದು ತಣ್ಣಗಾಗೋವರೆಗೂ ಬಿಡಬೇಕು. ಈಗ ಹುರಿದಿರೋದನ್ನ ನಾವು ತಣ್ಣಗಾಗೋವರೆಗೂ ಇದನ್ನು ಬಿಟ್ಟು ನಾವು ಸಣ್ಣದಾಗಿ ನಯಸ್ಸಾಗಿ ಇದನ್ನು ರುಬ್ಬಬೇಕು. ನೋಡಿ, ನಾವು ಬೇಳೆ ರುಬ್ಬಿದ್ವಲ್ಲ ಅದೇ ಜಾರಲ್ಲೇ ನಾವು ರುಬ್ತಾ ಇದ್ದೀವಿ. ಈಗ ಇದನ್ನು ನಾವು ಹಾಕೊಳ್ಳೋಣ. ಪೂರ್ತಿ ತಣ್ಣಗಾದ ಮೇಲೆ ಇದನ್ನು ನಾವು ರುಬ್ಬೋದಕ್ಕೆ ಹಾಕೊಳ್ಳೋಣ. ನೋಡಿ, ನಾವು ಏನು ಬೇಳೆ ಬೇಯಿಸಿದ್ವಲ್ಲ ಅದೇ ಜಾರಲ್ಲೇ ಬೇಯಿಸ್ತಾ ಇದ್ದೀವಿ, ಏಕೆಂದರೆ ಮತ್ತು ಹೋಳಿಗೆ ಸಾರಿಗೆ ನಾವು ಒಂದು ಸ್ವಲ್ಪ ಬೇಳೆ ಅಂಶ, ಬೆಲ್ಲದ ಅಂಶ ಬೇಕೇ ಬೇಕು. ಹಾಗಾಗಿ ನಾವು ಅದೇ ಜಾರಿಗೆ ನಾವು ಹಾಕೊಳ್ಳೋಣ. ಮತ್ತು ನಾವು ಹೋಳಿಗೆ ಬೇಯಿಸ್ಕೊಂಡಿದ್ವಲ್ಲ ಅದೇ ನೀರಲ್ಲೇ ನಾವು ಹೋಳಿಗೆ ಸಾರನ್ನು ಸಹ ಮಾಡ್ತಾ ಇರೋದು. ಸ್ವಲ್ಪ ಟೇಸ್ಟಿಗೋಸ್ಕರ ಸ್ವಲ್ಪ ಮಾತ್ರ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀವಿ, ಜಾಸ್ತಿ ಹಾಕಬಾರ್ದು. ಇದನ್ನು ಇವಾಗ ನಯಸ್ಸಾಗಿ ನಾವು ರುಬ್ಕೊಳ್ಳೋಣ. ನೆಕ್ಸ್ಟು ಅದೇ ಬಾಣಲಿಗೆ ನಾವು 3 ರಿಂದ 4 ಸ್ಪೂನಷ್ಟು ಎಣ್ಣೆ. ಹೋಳಿಗೆ ಸಾರಿಗೆ ಒಗ್ಗರಣೆ ಬೇಕೇ ಬೇಕಲ್ವಾ. ಬನ್ನಿ, ನಾವು ಇವಾಗ ಒಗ್ಗರಣೆನೂ ಹಾಕೊಳ್ಳೋಣ, ಹಾಗೆ ಹುಣಸೆ ಹಣ್ಣಿನ ರಸನೂ ಸಹ ಕುದಿಸ್ಕೊಳ್ಳೋಣ. 3 ರಿಂದ 4 ಸ್ಪೂನಷ್ಟು ಎಣ್ಣೆ ಕಾದ ಮೇಲೆ ಅದಕ್ಕೆ ಕರಿಬೇವು ಸೊಪ್ಪು, 7 ರಿಂದ 8 ಒಣಮೆಣಸಿನ್ಕಾಯಿ ಇಷ್ಟನ್ನು ನಾವು ಕರಿಯೋಣ. ಹಾಗೆ ನಾವು ಹುಣಸೆ ಹಣ್ಣಿನ ರಸವನ್ನು ಸಹ ಹಾಕೊಳ್ಳೋಣ. ಹುಣಸೆ ಹಣ್ಣನ್ನು ಫಸ್ಟೇ ನಾವು 2 ಗಂಟೆಗಳ ಕಾಲ ನೆನೆಸಿ ಅದನ್ನು ರಸವನ್ನು ನಾವು ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ವಿ.
ಮೆಣಸಿನಕಾಯಿನ ಗರಿ ಗರಿ ಆಗೋವರೆಗೂ ಇದನ್ನ ಹುರಿಬೇಕು. ಹುರಿದ ಆದ ಮೇಲೆ ಏನು ಹುಣಸೆ ಹಣ್ಣಿನ ರಸವನ್ನ ನಾವು ಒಗ್ಗರಣೆಗೆ ಸಹ ನಾವು ಹಾಕ್ತಾ ಇದ್ದೀವಿ. ನೋಡಿ, ಹುಣಸೆ ಹಣ್ಣಿನ ರಸವನ್ನ ಸಹ ನಾವು ಒಗ್ಗರಣೆಗೆ ಹಾಕಿ ಕುದಿಸ್ತಾ ಇದ್ದೀವಿ. ಹುಣಸೆ ಹಣ್ಣಿನ ರಸ ಎಷ್ಟು ಕುದಿಯುತ್ತೋ ಸಾರು ಅಷ್ಟೇ ಟೇಸ್ಟಿಯನ್ನು ಸಹ ಕೊಡುತ್ತೆ. ಇದಕ್ಕೆ ನಾವು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾವು ಹಾಕೊಳ್ಳೋಣ. ಹುಣಸೆ ಹಣ್ಣಿನ ರಸಕ್ಕೆ ನಾವು ಉಪ್ಪನ್ನ ಹಾಕೊಳ್ತಾ ಇದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು, ನಮಗೆ ಸಾರಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ. ಬೇಕು ಅಂದ್ರೆ ಮತ್ತೆ ನಾವು ಟೇಸ್ಟನ್ನು ನೋಡಿ ಮತ್ತೆ ಉಪ್ಪನ್ನ ಹಾಕ್ಬೋದು. ನಾನೀಗ 2 ಸ್ಪೂನ್ ಅಷ್ಟು ನಾನು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದು ಕುದಿಯೋದಕ್ಕೆ ಬಿಡೋಣ. ಒಗ್ಗರಣೆಯಲ್ಲಿ ಹುಣಸೆ ಹಣ್ಣಿನ ರಸ ಮತ್ತೆ ಉಪ್ಪು, ಒಣಮೆಣಸಿಕಾಯಿ ಇಷ್ಟನ್ನು ಸಹ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೋಡಿ, ಇವಾಗ ಇದು ಸಹ ಮರಳಿದೆ. ನೆಕ್ಸ್ಟ್ ನಾವು ಮರಳಿದ ಆದ ಮೇಲೆ ನಾವು ಏನು ಕಟ್ಟಿನ ನೀರನ್ನ ತೆಗೆದಿದ್ವೋ, ಬೇಳೆ ಬೇಯಿಸ್ಕೊಂಡಂತ ನೀರು, ಅದೇ ಪಾತ್ರೆಯಲ್ಲಿ ನಾವು ಹೋಳಿಗೆ ಸಾರನ್ನು ಸಹ ಮಾಡ್ತಾ ಇದ್ವಿ. ನೋಡಿ, ಇವಾಗ ಇದು ಚೆನ್ನಾಗಿ ಮಳ್ಳಿದೆ, ಉಪ್ಪು ಮತ್ತು ಹುಣಸೆ ಹಣ್ಣಿನ ರಸ. ನೆಕ್ಸ್ಟ್ ನಾವು ಬೇಳೆ ಬೆಸ್ತಿರುವಂತ ನೀರಿನ ಪಾತ್ರೆಯನ್ನ ನಾವು ಇವಾಗ ಸ್ಟವ್ ಮೇಲೆ ಇಡೋಣ. ನೋಡಿ, ನೀರಿನ ಪಾತ್ರೆಯನ್ನ ಇಡ್ತಾ ಇದ್ದೀನಿ. ಅದಕ್ಕೆ ನಾವು ಇವಾಗ ಏನು ಒಗ್ಗರಣೆ ಹಾಕಿ ಹುಣಸೆ ಹಣ್ಣಿನ ರಸ ಉಪ್ಪನ್ನು ಹಾಕಿದೀವೋ ಅದನ್ನಕ್ಕೆ ನಾವು ಇದನ್ನ ಸೇರಿಸ್ತಾ ಇದ್ದೀನಿ. ಒಮ್ಮೆ ಈ ರೀತಿಯಲ್ಲಿ ಹೋಳಿಗೆ ಕಟ್ಟಿನ ಸಾರನ್ನ ಮಾಡಿ ಮತ್ತೆ ಮತ್ತೆ ಮಾಡ್ತೀರಾ, ತುಂಬಾ ರುಚಿಯನ್ನ ಕೊಡುತ್ತೆ. ಹಾಗೆ ರುಬ್ಬಿರುವಂತ ಮಸಾಲೆ ಸಾಮಾನನ್ನು ಸಹ ಹಾಕ್ತಾ ಇದ್ದೀವಿ. ಇದಕ್ಕೆ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಳ್ಳೋಣ. ನೋಡಿ, ಉಪ್ಪು ಖಾರ ಎಲ್ಲ ನೋಡಿ, ಇನ್ನೂ ಬೇಕು ಅಂದ್ರೆ ನೀರನ್ನ ಸೇರಿಸ್ಕೊಳ್ಳಿ. ಸಾರು ಸ್ವಲ್ಪ ತೆಳ್ಳಗೆ ಇರಬೇಕು, ಗಟ್ಟಿ ಇರಬಾರ್ದು. ಅನ್ನಕ್ಕೆ ಹಾಕೊಂಡು ಊಟ ಮಾಡಿದ್ರೂ ರುಚಿಯಾಗಿರುತ್ತೆ. ಹಾಗೆ ರಸಂ ತರ ಕುಡಿಯೋದಕ್ಕೂ ಮಾತ್ರ ಸೂಪರ್ ಆಗು ಸಹ ಇರುತ್ತೆ. ಹಾಗೆ ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾನೇ ರುಚಿಕರವಾದಂಥ ಟೇಸ್ಟಿ ಆದಂಥ ಹೋಳಿಗೆ ಕಟ್ಟಿನ ಸಾಂಬಾರ್ ಸಹ ಇವಾಗ ರೆಡಿ ಆಗಿದೆ. ತುಂಬಾನೇ ರುಚಿ ಹಾಗೂ ಟೇಸ್ಟ್ ಅನ್ನು ಸಹ ಕೊಡುತ್ತೆ. ಇದನ್ನ ನಾವು ಒಂದು 3ರಿಂದ 4 ದಿನನಾದ್ರೂ ಇಟ್ಕೊಂಡು ಊಟ ಮಾಡಿದ್ರಂತೂ ಕುದ್ದಂಗೆ ಸಾರು ಸಹ ಅಷ್ಟೇ ಟೇಸ್ಟ್ ಅನ್ನು ಸಹ ಕೊಡುತ್ತೆ. ನೋಡಿ, ಇವಾಗ ಹೋಳಿಗೆ ಕಟ್ಟಿನ ಸಾರು ರೆಡಿ ಆಯ್ತು. ಹೋಳಿಗೆ ಆಯ್ತು, ಹೋಳಿಗೆ ಕಟ್ಟಿನ ಸಾರು ಸಹ ರೆಡಿ ಆಯ್ತು. ನೆಕ್ಸ್ಟ್ ಒಂದೊಂದಾಗೆ ಕೋಸುಂಬರಿಗಳನ್ನ ಮಾಡ್ಕೊಂಬರೋಣ. ಬೀಮ್ಸಿನ ಕೋಸುಂಬರಿಯನ್ನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಒಂದು ಅರ್ಧ kg ಅಷ್ಟು ಬೀಮ್ಸ್ ಅನ್ನ ತಗೊಂಡಿದ್ದೀನಿ. ಬೀಮ್ಸ್ ಅನ್ನ ನಾವು ತೊಳೆದು ರೆಡಿ ಮಾಡಿ ಇಟ್ಕೋಬೇಕು. ಆಮೇಲೆ ಆ ಕಡೆ ಈ ಕಡೆ ಇರುವಂತ ತೊಟ್ಟನ್ನ ನಾವು ಬೀಡಿಸ್ಕೊಳ್ಳೋಣ. ತುಂಬಾನೇ ಚೆನ್ನಾಗಿರುತ್ತೆ. ಒಂದೇ ತರ ಕೋಸುಂಬರಿಗಳು ತಿಂದು ಬೇಜಾರಾಗಿದ್ರೆ ಈ ರೀತಿಯಲ್ಲೂ ಕೋಸುಂಬರಿಗಳನ್ನ ಮಾಡಿ ಎಷ್ಟು ರುಚಿ ಕೊಡುತ್ತೆ ಗೊತ್ತಾ. ಎಲ್ಲವನ್ನೂ ಸಹ ನಾವು ಈ ರೀತಿಯಲ್ಲಿ ಬಿಡಿಸಿ ಇಟ್ಕೋಬೇಕು. ಆಮೇಲೆ ಇವನ್ನ ನಾವು ಸಣ್ಣದಾಗಿ ಹೆಚ್ಕೋಬೇಕು. ನಾವು ಕೋಸುಂಬರಿಯನ್ನ ಮಾಡೋದ್ರಿಂದ ಇದನ್ನ ನಾವು ಸಣ್ಣದಾಗಿ ಹೆಚ್ಕೊಳ್ಳೋಣ. ಎಲ್ಲವನ್ನೂ ಸಹ ನಾವು ಇದೇ ರೀತಿಯಲ್ಲಿ ಹೆಚ್ಕೋಬೇಕು. ನೋಡಿ, ಸಣ್ಣದಾಗಿ ಹೆಚ್ಕೋಬೇಕು. ನೋಡಿ, ಕೋಸುಂಬರಿ ಅಂದ್ರೆ ಬರೀ ಈರುಳ್ಳಿ ಕೋಸುಂಬರಿ, ಕ್ಯಾರೆಟ್ ಕೋಸುಂಬರಿ ಅವೇ ಅಲ್ಲ, ತರಕಾರಿಯಲ್ಲಿ ನಾವು ಸಹ ಕೋಸುಂಬರಿಗಳನ್ನ ಪಲ್ಯಗಳನ್ನ ಮಾಡಿದ್ರೆ ಹಬ್ಬಗಳಲ್ಲಿ ತುಂಬಾನೇ ರುಚಿ ಇರುತ್ತೆ. ನೋಡಿ, ಇವಾಗ ಎಲ್ಲವನ್ನೂ ಸಹ ನಾವು ಅದೇ ರೀತಿಯಲ್ಲಿ ಹೆಚ್ಚಿ ಇದನ್ನ ನಾವು ಒಂದು ಪಾತ್ರೆಯಲ್ಲಿ ಹಾಕೊಳ್ಳೋಣ. ಬೇಕು ಅಂದ್ರೆ ಮತ್ತೆ ಇನ್ನೊಂದು ಸಲ ಇದನ್ನ ತೊಳೆದು ಇದಕ್ಕೆ ನಾವು ನೀರನ್ನ ಸೇರಿಸೋಣ. ಬೇಯೋದಕ್ಕೆ ನಾವು 2 ಕಪ್ ಅಷ್ಟು ನಾವು ನೀರನ್ನ ಹಾಕೊಳ್ತಾ ಇದ್ದೀವಿ. ನೀರನ್ನು ಹಾಕಿ ಹಾಗೆ ಬೇಯೋದಕ್ಕೆ 1 ಸ್ಪೂನ್ ಅಷ್ಟು ನಾನು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ರುಚಿಯನ್ನ ಕೊಡುತ್ತೆ. ನೋಡಿ, ನಾನು 2 ಕಪ್ ಅಷ್ಟು ನೀರು, 1 ಸ್ಪೂನ್ ಅಷ್ಟು ನಾನು ಉಪ್ಪನ್ನು ಸಹ ಹಾಕಿ ಇದನ್ನ ನಾವು ಬೇಯೋದಕ್ಕೆ ಇಡೋಣ.
ಇದು ಪೂರ್ತಿ ಮೆತ್ತಗಾಗವರೆಗೂ ಬೇಯಬಾರ್ದು. ಇದನ್ನ ಒಂದು 2 ರಿಂದ 3 ನಿಮಿಷಗಳ ಕಾಲ ಮಾತ್ರ ಇದನ್ನ ಬೇಯಿಸ್ಕೊಳ್ಳೋಣ. ನೋಡಿ ಇವಾಗ ಇದು ಸಹ ಬೆಂದು ರೆಡಿಯಾಗಿದೆ. ನಾವು ಇದನ್ನ ಇವಾಗ ಸೈಡಿಗೆ ಇಡೋಣ. ಇದಕ್ಕೆ ಒಗ್ಗರಣೆಯನ್ನ ಹಾಕೊಳ್ಳೋಣ ಬನ್ನಿ. ಫಸ್ಟ್ ನಾವು ಒಗ್ಗರಣೆ ಹಾಕೋದಕ್ಕೆ ಒಂದು 3 ರಿಂದ 4 ಸ್ಪೂನ್ ಅಷ್ಟು ಎಣ್ಣೆ ಕಾದ ಮೇಲೆ ಇದಕ್ಕೆ ನಾವು 1 ಸ್ಪೂನ್ ಸಾಸಿವೆ, ಸ್ವಲ್ಪ ಕರಿಬೇವು ಸೊಪ್ಪು, ಸಣ್ಣದಾಗಿ ಹೆಚ್ಚಿಕೊಂಡಂತ ಹಸಿಮೆಣಸಿನಕಾಯಿ ಇಷ್ಟನ್ನು ಫಸ್ಟ್ ನಾವು ಹುರ್ಕೊಳ್ಳೋಣ. ಆಮೇಲೆ ಸಣ್ಣದಾಗಿ ಹೆಚ್ಚಿರುವಂತ ಈರುಳ್ಳಿ, ಹಸಿ ಘಮ ಘಮ ಹೋಗೋವರೆಗೂ ಇದನ್ನ ಹುರ್ಕೋಬೇಕು. ಪೂರ್ತಿ ಕಂದು ಬಣ್ಣ ಬರೋವರೆಗೂ ಹುರಿಯೋದೇನು ಬೇಡ. ಈರುಳ್ಳಿ ಹಸಿಮೆಣಸಿನಕಾಯಿ ಎಲ್ಲ ಹುರಿದ ಮೇಲೆ ನಾವು ಬೇಯಿಸ್ಕೊಂಡಂತ ಬೀನ್ಸ್ ಅನ್ನು ಸಹ ನಾವು ಹಾಕೊಳ್ತಾ ಇದ್ದೀವಿ. ನೋಡಿ ಬೀನ್ಸ್ ಅನ್ನು ಸಹ ನಾವು ಹಾಕೊಂಡು ಈಗ ಇದನ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಉಪ್ಪನ್ನ ನಾವು ಬೇಯೋದಕ್ಕೆ ಹಾಕಿರೋದ್ರಿಂದ ನೋಡಿ ಇದಕ್ಕೆ ಉಪ್ಪನ್ನ ಹಾಕೊಳ್ಳಿ, ಬೇಡ ಅಂದ್ರೆ ಬಿಡಿ. ಏಕೆಂದ್ರೆ ಬೇಯೋದಕ್ಕೆ ನಾವು ಫಸ್ಟೇ ಉಪ್ಪು ಹಾಕಿರೋದ್ರಿಂದ ಉಪ್ಪು ಹತ್ತಿರುತ್ತೆ ಬೀನ್ಸಿಗೆ, ಹಾಗಾಗಿ ಇದಕ್ಕೆ ಉಪ್ಪಿನ ಅವಶ್ಯಕತೆ ಇರೋದಿಲ್ಲ. ಇದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆ ಹಣ್ಣಿನ ರಸ, ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಹೆಚ್ಚಿರುವಂತ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿ, ಇಷ್ಟನ್ನು ಹಾಕಿ ನಾವು ಮಿಕ್ಸ್ ಮಾಡಿದರೆ ಕೋಸುಂಬರಿ ಅನ್ಬೋದು, ಇಲ್ಲ ಪಲ್ಯ ಅಂತನಾದ್ರೂ ಸಹ ಇದನ್ನ ಕರಿಬೋದು. ಈಗ ಇದನ್ನ ಮಿಕ್ಸ್ ಮಾಡಿ 1 ನಿಮಿಷ ಸಣ್ಣ ಉರಿಯಲ್ಲೇ ಬೇಯೋದಕ್ಕೆ ಬಿಡೋಣ. ಇವಾಗ ಬೀನ್ಸ್ ಕೋಸುಂಬರಿ ಇವಾಗ ರೆಡಿ ಆಗಿದೆ. ಇದನ್ನ ನಾವು ಇವಾಗ ಒಂದು ಸೈಡಿಗೆ ಇಡೋಣ. ನೆಕ್ಸ್ಟು ಯಾವುದು ಅಂತ ನೋಡೋಣ ಬನ್ನಿ. ಮೊಸರು ಬಜ್ಜಿ ಸಿಂಪಲ್ ಆಗಿ ಒಂದೇ ಸೌತೆಕಾಯಿಯಿಂದ ಇವತ್ತು ಮೊಸರು ಬಜ್ಜಿ ಹೇಗೆ ಮಾಡೋದು ಅಂತ ನೋಡೋಣ. ಇದು ಸಹ ಸೈಡ್ ಡಿಶ್ ಆಗಿ ತುಂಬಾ ರುಚಿಯಾಗಿರುತ್ತೆ. ಮೊದಲು ನಾವು ಸೌತೆಕಾಯಿನ ತೊಳೆದು ಆ ಕಡೆ ಈ ಕಡೆ 2 ಭಾಗದಲ್ಲಿ ನಾವು ಹೆಚ್ಕೊಳ್ಳೋಣ. ಆಮೇಲೆ ಇದನ್ನು ನಾವು ಸಣ್ಣದಾಗಿ ಹೆಚ್ಕೋಬೇಕು. ಸೌತೆಕಾಯಿ ದಪ್ಪ ಇರಬಾರ್ದು, ಸಣ್ಣದಾಗಿ ನಾವು ಹೆಚ್ಕೋಬೇಕು. ತುಂಬಾ ರುಚಿಯಾಗಿರುತ್ತೆ. ಒಂದೇ ರೀತಿಯಲ್ಲಿ ಕೋಸುಂಬರಿ ಮಾಡ್ಕೊಂಡು ತಿನ್ನೋದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗು ಸಹ ಮಾಡ್ಕೊಂಡು ತಿಂದರೆ ಇನ್ನೂ ರುಚಿಯಾಗಿರುತ್ತೆ. ನೋಡಿ ಸೌತೆಕಾಯಿನ ನಾವು ಸಣ್ಣದಾಗಿ ಹೆಚ್ಕೋಬೇಕು, ದಪ್ಪ ಇರಬಾರ್ದು. ಆ ರೀತಿಯಲ್ಲಿ ನಾವು ಹೆಚ್ಕೋಬೇಕು. ನೋಡಿ ತುಂಬಾ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹೋಳಿಗೆ ಸಾರು ಅದ್ರ ಜೊತೆಗೂ ಸಹ ಸೈಡ್ ಡಿಶ್ಶು ಇದ್ದರೂ ಇನ್ನೂ ರುಚಿಯಾಗಿರುತ್ತೆ. ನೋಡಿ ಸೌತೆಕಾಯಿನೆಲ್ಲ ನಾನು ಹೆಚ್ಕೊಳ್ತಾ ಇದ್ದೀನಿ, ಸಣ್ಣದಾಗಿ ನಾವು ಹೆಚ್ಕೊಳ್ತಾ ಇದ್ದೀವಿ. ಹಾಗೆ ನಾವು ಈ ರೀತಿಯಲ್ಲೂ ಸೌತೆಕಾಯಿನ ಹೆಚ್ಕೋಬೋದು. ನೀವು ಯಾವ ರೀತಿಯಲ್ಲಿ ಹೆಚ್ಚಿದ್ರೂ ಸಹ ಸೌತೆಕಾಯಿನ ಸಣ್ಣದಾಗಿ ಹೆಚ್ಚಬೇಕು. ನೋಡಿ ಈ ರೀತಿಯಲ್ಲಿ ನಾವು ಎಲ್ಲ ಸೌತೆಕಾಯಿನೂ ಸಹ ಸಣ್ಣದಾಗಿ ಹೆಚ್ಚಿ ರೆಡಿ ಮಾಡ್ಕೊಂಡಿದ್ದೀವಿ. ಅದನ್ನು ನಾವು ಒಂದು ಪಾತ್ರೆಗೆ ತೆಗೆಯೋಣ. ಎಲ್ಲದೂ ಸಹ ನಾವು ಒಂದು ಪಾತ್ರೆಗೆ ತೆಗೆದು ಆಮೇಲೆ ಇದಕ್ಕೆ ನಾವು ಫಸ್ಟು ಮೊಸರನ್ನು ಸಹ ಸೇರಿಸ್ತಾ ಇದ್ದೀವಿ. ಇದು ಮೊಸರು ಬಜ್ಜಿ ಅಂದರೆ ಸೌತೆಕಾಯಿ ಮೊಸರು ಬಜ್ಜಿ ಆಗಿರೋದ್ರಿಂದ ನಮಗೆ ಎಷ್ಟು ಬೇಕೋ ಅಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀವಿ. ಹಾಗೆ ಇದಕ್ಕೆ ಒಂದು ಒಗ್ಗರಣೆಗೆ ನಾವು ಒಂದು 2 ರಿಂದ 3 ಸ್ಪೂನಷ್ಟು ಎಣ್ಣೆ ಕಾದ ಮೇಲೆ ಇದಕ್ಕೆ 1 ಸ್ಪೂನ್ ಸಾಸಿವೆ, ಸಣ್ಣದಾಗಿ ಹೆಚ್ಚಿಕೊಂಡಿರುವಂಥ ಈರುಳ್ಳಿ, ಹಾಗೆ ಹಸಿಮೆಣಸಿನಕಾಯಿ. ಈರುಳ್ಳಿ ಮತ್ತು ಸಣ್ಣದಾಗಿ ಹೆಚ್ಚಿರುವಂಥ ಹಸಿಮೆಣಸಿನಕಾಯಿನ ಹಸಿ ಘಮ ಘಮ ಹೋಗೋವರೆಗೂ ಇದನ್ನು ಹುರ್ಕೊಳ್ಳೋಣ. ಸ್ವಲ್ಪ ಕರಿಬೇವು ಸೊಪ್ಪು ಇಷ್ಟನ್ನು ಹಾಕಿ ನಾವಿವಾಗ ಒಗ್ಗರಣೆ ರೆಡಿಯಾಗಿದೆ. ಇದು ತಣ್ಣಗಾದ ಮೇಲೆ ನಾವಿದನ್ನು ಮೊಸರು ಬಜ್ಜಿಗೆ ಹಾಕೊಳ್ಳೋಣ. ನೋಡಿ ಇವಾಗ ತಣ್ಣಗಾಗಿದೆ, ಇದನ್ನು ನಾವು ಹಾಕ್ಕೊಳ್ತಾ ಇದ್ದೀವಿ. ಸಿಂಪಲ್ಲಾಗಿ ಮಾಡುವಂಥ ಅಡುಗೆಗಳು ತುಂಬ ಟೇಸ್ಟಿಯನ್ನು ಸಹ ಕೊಡ್ತವೆ. ನೋಡಿ ಇವಾಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು, ಜಾಸ್ತಿ ಉಪ್ಪು ಹಿಡಿಯೋದಿಲ್ಲ ಸೌತೆಕಾಯಿ, ಹಾಗಾಗಿ ಸ್ವಲ್ಪ ಮಾತ್ರ ಹಾಕ್ಕೊಳ್ತಾ ಇದ್ದೀವಿ.
ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಈಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಸಿಂಪಲ್ಲಾಗಿ ಮಾಡಿರುವಂಥ ಟೇಸ್ಟಿಯಾದಂಥ ಕೋಸಂಬರಿ. ಸೈಡ್ ಡಿಶ್ ಆಗಿ ಇದನ್ನು ಮೊಸರು ಬಜ್ಜಿ ಅಂತಲೂ ಸಹ ಕರೀತಾರೆ. ಇವಾಗ ಮೊಸರು ಬಜ್ಜಿನೂ ಸಹ ರೆಡಿ. ನೆಕ್ಸ್ಟು ಕ್ಯಾರೆಟ್ ಕೋಸಂಬರಿ. ಬನ್ನಿ, ಸಿಂಪಲ್ಲಾಗಿ ಕ್ಯಾರೆಟ್ ಕೋಸಂಬರಿಯನ್ನು ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಒಂದು ಪಾತ್ರೆಗೆ ಹೆಸರು ಕಾಳನ್ನು ಹಾಕಿ ಇದನ್ನು 2ರಿಂದ 3 ಸಲ ತೊಳೆದು ಇದನ್ನ ನೆನೆಯೋದಕ್ಕೆ ನಾವು ಬಿಡೋಣ. ಹೆಸರು ಕಾಳು ಒಂದು 10ರಿಂದ 15 ನಿಮಿಷಗಳ ಕಾಲ ನೆನೆಯಬೇಕು. ನೆನೆದ್ರೆ ಚೆನ್ನಾಗಾಗುತ್ತೆ. ನೋಡಿ, ಹೆಸರು ಕಾಳನ್ನು ಇವಾಗ ನೆನೆಸಿ ಇಟ್ಟಿದ್ದೀವಿ. ನೆಕ್ಸ್ಟು ನಾವು ಕ್ಯಾರೆಟನ್ನು ತೊಳೆದು ಅದರ ಮೇಲಿರುವಂಥ ಸಿಪ್ಪೆನೆಲ್ಲ ತೆಗೆದು ಅದನ್ನು ಸಹ ನಾವು ತುರ್ಕೋಬೇಕು. ಸಣ್ಣದರಲ್ಲೇ ನಾವು ತುರ್ಕೊಳ್ಳೋಣ, ದಪ್ಪ ಇದರಲ್ಲಿ ತುರಿಯೋದು ಬೇಡ. ಸಣ್ಣದರಲ್ಲೇ ಇದನ್ನು ನಾವು ತುರ್ಕೊಳ್ಳೋಣ. ನೋಡಿ, ಇವಾಗ ಕ್ಯಾರೆಟನ್ನು ಸಹ ನಾವು ಪೂರ್ತಿಯಾಗಿ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನೆಕ್ಸ್ಟು ನಾವು ಹೆಸರು ಬೇಳೆಯನ್ನು ನೆನೆಸಿಟ್ಟಿದ್ವಲ್ಲ, ಆ ಹೆಸರು ಬೇಳೆ ನೀರನ್ನು ನಾವು ಬಸಿಯೋಣ. ಪೂರ್ತಿ ನೀರಿನ ಅಂಶವನ್ನು ತೆಗಿಬೇಕು. ಆಮೇಲೆ ಇದಕ್ಕೆ ನಾವು ತುರಿದಿರುವಂಥ ಕ್ಯಾರೆಟ್, ಉದ್ದುದ್ದವಾಗಿ ಹೆಚ್ಚಿರುವಂಥ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿರುವಂಥ ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಭಾಳ ಅಲ್ಲ, ಒಂದು ಅರ್ಧ ಸ್ಪೂನಷ್ಟು ನಾನು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪು ಜಾಸ್ತಿ ಹಿಡಿಯೋದಿಲ್ಲ ಕೋಸಂಬರಿಗಳಿಗೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತುರಿದು ಇಟ್ಕೊಂಡಿರುವಂಥ ಕಾಯಿ ತುರಿ. ತುಂಬ ಸಿಂಪಲ್ಲಾಗಿ ಬೇಗನೆ ಮಾಡ್ಬೋದು. ಇಷ್ಟನ್ನು ಹಾಕಿ ಇವಾಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಮಿಕ್ಸ್ ಮಾಡಿದ ಮೇಲೆ ಒಂದು ಅರ್ಧ ಒಳಕ್ಕೆ ನಿಂಬೆಹಣ್ಣಿನ ರಸ ಇದನ್ನು ಹಾಕಿ ಮತ್ತೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ರುಚಿ ಹಾಗೂ ಟೇಸ್ಟಿಯನ್ನು ಸಹ ಕೊಡುತ್ತೆ. ಈಗ ಹೆಸರು ಬೇಳೆ ಮತ್ತು ಕ್ಯಾರೆಟ್ ಕೋಸಂಬರಿನೂ ಸಹ ರೆಡಿಯಾಗಿದೆ. ನೆಕ್ಸ್ಟು ನಾವಿವಾಗ ಒಂದು ಬಾಣಲಿಯನ್ನು ಇಟ್ಟು ಅದಕ್ಕೆ ನಾವು ಒಂದು 3ರಿಂದ 4 ಸ್ಪೂನಷ್ಟು ಎಣ್ಣೆ ಕಾದ ಮೇಲೆ ಇದಕ್ಕೆ ನಾವು 1 ಸ್ಪೂನಷ್ಟು ಸಾಸಿವೆ, 1 ಸ್ಪೂನ್ ಜೀರಿಗೆ, 1 ಸ್ಪೂನು ಕಡಲೆಬೇಳೆ, 1 ಸ್ಪೂನು ಶೇಂಗಾ ಬೀಜ. ನೀವೇ ಹೇಳಬೇಕು ಯಾವ ತಿಂಡಿ ಇದು ಅಂತ. ಹಾಗೆ ಇದು ಕಂದು ಬಣ್ಣ ಬರೋವರೆಗೂ ನಾವು ಹುರ್ಕೋಬೇಕು. ಹುರಿದ ಆದ ಮೇಲೆ ಒಂದು ಸ್ವಲ್ಪ ಕಂದು ಬಣ್ಣ ಬಂದ ಮೇಲೆ ಇದಕ್ಕೆ ನಾವು ಸಣ್ಣದಾಗಿ ಹೆಚ್ಚಿಕೊಂಡಿರುವಂಥ ಉದ್ದುದ್ದವಾಗಿ ಸಣ್ಣದಾಗಿ ಹೆಚ್ಚಿಕೊಂಡಿರುವಂಥ ಹಸಿ ಮೆಣಸಿನಕಾಯಿ. ಇವಾಗ ಹಸಿ ಮೆಣಸಿನಕಾಯಿನೂ ಸಹ ನಾವು ಹಾಕ್ಕೊಳ್ತಾ ಇದ್ದೀವಿ. ಆಮೇಲೆ ಬೆಳ್ಳುಳ್ಳಿ ಮೇಲಿರುವ ಸಿಪ್ಪೆನ ತೆಗೆದು ಅದನ್ನು ಜಜ್ಜಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ, ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀವಿ. ಈಗ ಇದನ್ನು ನಾವು ಹುರ್ಕೊಳ್ಳೋಣ. ಹಸಿಮೆಣಸಿನಕಾಯಿ, ಶೇಂಗಾ, ಕಡಲೆಬೇಳೆ ಇಷ್ಟನ್ನು ಹುರಿದಾದ ಮೇಲೆ ಇದಕ್ಕೆ ನಾವು ಒಂದು ಈರುಳ್ಳಿನೂ ಸಹ ನಾವು ಹೆಚ್ಚಿಟ್ಕೊಂಡಿದ್ವಿ, ಈರುಳ್ಳಿನೂ ಸಹ ನಾವು ಸೇರಿಸೋಣ. ಹಸಿ ಘಮ ಹೋಗೋವರೆಗೂ ಈರುಳ್ಳಿನ ಹುರ್ಕೋಬೇಕು. ಪೂರ್ತಿ ಕಂದು ಬಣ್ಣ ಬರೋವರೆಗೂ ಈರುಳ್ಳಿಯನ್ನು ಹುರಿಯೋದು ಬೇಡ. ನೋಡಿ, ಇಷ್ಟನ್ನು ಹಾಕಿ ನಾವಿವಾಗ ಹುರ್ಕೊಳ್ತಾ ಇದ್ದೀವಿ. ಈಗ ಹುರಿದು ರೆಡಿ ಆದ ಮೇಲೆ ಇದಕ್ಕೆ ನಾವು ಒಂದು ಅರ್ಧ ಸ್ಪೂನಷ್ಟು ನಾನು ಅರಿಶಿಣದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಕಡಲೆಬೇಳೆ, ಶೇಂಗಾ, ಹಸಿಮೆಣಸಿನಕಾಯಿ, ಈರುಳ್ಳಿ, ಉಪ್ಪು, ಅರಿಶಿನ ಪುಡಿ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಒಂದು 2 ನಿಮಿಷಗಳ ಕಾಲ ಎಣ್ಣೆಯಲ್ಲೇ ಹುರಿಯೋದಕ್ಕೆ ಬಿಡೋಣ. ನೀವು ಅರ್ಜೆಂಟಾಗಿ ಏನಾದರೂ ಚಿತ್ರಾನ್ನದುಳಿ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು ಅಂದರೆ ಈ ರೀತಿ ಮಾಡಿ ಇಟ್ಕೊಳ್ಳಿ. ಯಾರಾದರೂ ಬಂದರೆ ಫಂಕ್ಷನ್ನಲ್ಲಿ ಬೇಗ ಮಾಡಬೇಕು ಅಂದರೆ ಈ ರೀತಿ ಮಾಡಿಟ್ಕೊಂಡ್ರೆ ಬೇಗನೆ ಆಗುತ್ತೆ, ಕಲಿಸ್ಕೊಡೋಕ್ಕೂ ಈಸಿ ಆಗುತ್ತೆ.
ನೋಡಿ. ನೆಕ್ಸ್ಟು ನಾವು ಇವಾಗ ಮಾವಿನಕಾಯಿನ ತುರಿ. ಮೊದಲೇ ನಾನು ಒಂದು ಮಾವಿನಕಾಯಿನ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಸಹ ನೀರಿನ ಅಂಶವನ್ನು ತೆಗೆದು ಅದಕ್ಕೆ ಸೇರಿಸ್ತಾ ಇದ್ದೀನಿ. ಇವಾಗ ಗೊತ್ತಾಯ್ತಾ ನಾನು ಏನು ಮಾಡ್ತಾಯಿದ್ದೀನಿ ಅಂತ? ಮಾವಿನಕಾಯಿ ಚಿತ್ರಾನ್ನ ಅಂದರೆ ಹಬ್ಬ ಫಂಕ್ಷನ್ಗಳಲ್ಲಿ ಚಿತ್ರಾನ್ನವನ್ನು ಮಾಡ್ತಾರೆ. ಆದರೆ ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ಚಿತ್ರಾನ್ನ ಮಾಡಿದರೆ ಇನ್ನೂ ರುಚಿಯಾಗಿರುತ್ತೆ. ಹೋಳಿಗೆಗೆ ಮಾವಿನಕಾಯಿ ಸೀಕರಣೆ ಆದರೆ ಚಿತ್ರಾನ್ನಕ್ಕೆ ಮಾವಿನಕಾಯಿ ಚಿತ್ರಾನ್ನ. ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು. ನಾನು ಆಗಲೇ ಹೇಳಿದ್ನಲ್ಲ, ಎಲ್ಲ ರೆಡಿ ಮಾಡಿಟ್ಕೊಂಡ್ರೆ ಬೇಗನೆ ಅನ್ನ ಹಾಕಿ ಕಲ್ಸೋಕ್ಕೂ ಸಹ ಈಸಿ ಆಗುತ್ತೆ. ನೋಡಿ, ಎಲ್ಲವನ್ನೂ ಸಹ ನಾನು ಒಂದೇ ಸಲ ಹಾಕಿ ಈಗ ಒಗ್ಗರಣೆಯನ್ನು ರೆಡಿ ಮಾಡಿ ಇಡ್ತಾ ಇದ್ದೀನಿ. ನೆಕ್ಸ್ಟು ನಾವು ಅನ್ನವನ್ನು ಸಹ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಈಗ ಅನ್ನವನ್ನು ಸಹ ಹಾಕಿ ಕಲಿಸ್ಕೊಳ್ಳೋಣ. ನೋಡಿ, ಚಿತ್ರಾನ್ನಕ್ಕೆ ನಾವು ಅನ್ನವನ್ನು ಹಾಕಿ ಸ್ವಲ್ಪ ಆರಿದ ಮೇಲೆ ಇದನ್ನು ಕಲಿಸ್ಕೊಳ್ಳೋಣ. ಇವಾಗ ಚಿತ್ರಾನ್ನನೂ ಸಹ ರೆಡಿಯಾಗಿದೆ. ಮಾವಿನಕಾಯಿನ ಚಿತ್ರಾನ್ನ ಇವಾಗ ರೆಡಿ ಆಗಿದೆ. ನೆಕ್ಸ್ಟು ನಾವು ಹಪ್ಪಳ, ಸಂಡಿಗೆ, ಬೋಂಡ ಎಲ್ಲ ಬೇಕಲ್ವಾ? ನೆಕ್ಸ್ಟು ಬನ್ನಿ ಬೋಂಡವನ್ನು ಮಾಡೋಣ. ನಾವು ಮೆಣಸಿನ್ಕಾಯಿ ಬಜ್ಜಿನಾದರೂ ಮಾಡ್ಬೋದು, ಈರುಳ್ಳಿ ಬೋಂಡ. ಈಗ ನಾನು ಸಿಂಪಲ್ಲಾಗಿ ಈರುಳ್ಳಿ ಬೋಂಡ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನಾನು 2 ಸ್ಪೂನಷ್ಟು ಕಡಲೆ ಹಿಟ್ಟು, ಒಂದು ಅರ್ಧ ಸ್ಪೂನಷ್ಟು 1/4 ಸ್ಪೂನಷ್ಟು ಅಕ್ಕಿ ಹಿಟ್ಟು, ಅದಕ್ಕೆ ಉದ್ದುದ್ದವಾಗಿ ಹೆಚ್ಚಿರುವಂಥ ಈರುಳ್ಳಿ ಬೋಂಡ ಅಂದರೆ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಇರಬೇಕು. 2 ಈರುಳ್ಳಿ, ಸಣ್ಣದಾಗಿ ಹೆಚ್ಚಿರುವಂಥ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಸೊಪ್ಪು, ಎರಡನ್ನೂ ಸಹ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆಯಷ್ಟು ಸೋಡಾ, 1 ಸ್ಪೂನ್ ಅಜ್ವಾನ್ ಕಾಳು, 1 ಸ್ಪೂನ್ ಜೀರಿಗೆ. ಇಷ್ಟನ್ನು ಹಾಕಿ ನಾವಿವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲವನ್ನೂ ಹಾಕಿ ಈಗ ನಾವು ಇದನ್ನು ಫಸ್ಟು ನೀರು ಹಾಕೋದು ಬೇಡ, ಫಸ್ಟು ಎಲ್ಲವನ್ನೂ ಸಹ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಆಮೇಲೆ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಕಲಿಸ್ಕೋಬೇಕು. ಪೂರ್ತಿ ತೆಳ್ಳಗೂ ಅಲ್ಲ, ಗಟ್ಟಿಗೂ ಅಲ್ಲ, ಮೀಡಿಯಮ್ ಆಗಿ ಇದನ್ನು ಕಲಿಸ್ಕೋಬೇಕು. ಆದರೆ ಜಾಸ್ತಿ ಹಿಟ್ಟು ಬೇಡ, ಈರುಳ್ಳಿ ಬೋಂಡ ಆಗಿರೋದ್ರಿಂದ. ನೋಡಿ, ಇವಾಗ ಕಲಸಿ ರೆಡಿ ಮಾಡಿ ಇಟ್ಕೊಂಡಾಗಿದೆ. ಬನ್ನಿ, ಇವಾಗ ನಾವು ಎಣ್ಣೆಯನ್ನು ಮೊದಲೇ ಕಾಯೋದಕ್ಕೆ ಇಟ್ಟಿದ್ವಿ. ಈಗ ಸ್ವಲ್ಪನೇ ಹಾಕೋಣ, ಜಾಸ್ತಿ ದಪ್ಪ ಹಾಕಬಾರ್ದು, ಸ್ವಲ್ಪನೇ ಹಾಕ್ಕೊಳ್ತಾ ಹೋಗೋಣ. ನೋಡಿ, ಜಾಸ್ತಿ ಉರಿಯಲ್ಲಿ ಸಹ ಕರಿಬಾರ್ದು. ಸಣ್ಣ ಉರಿಯಲ್ಲಿ ನಾವು ಬೋಂಡವನ್ನು ಕರೆದ್ರೆ ಒಳಗಡೆನೂ ಸಹ ಕರಿಯುತ್ತೆ, ಚೆನ್ನಾಗಿ ಕ್ರಿಪ್ಸಿಯಾಗೂ ಸಹ ಬರುತ್ತೆ. ನೋಡಿ, ಇವಾಗ ಎರಡೂ ಕಡೆನೂ ನಾವು ಸಹ ಕರಿಯೋಣ. ನಿಧಾನಕ್ಕೆ ಕರಿಯೋಣ, ಸಣ್ಣ ಉರಿಯಲ್ಲೇ, ಮೀಡಿಯಮ್ ಉರಿಯಲ್ಲೇ ಇದನ್ನು ನಾವು ಕರಿಯೋಣ. ನೋಡಿ, ಈಗ ಈರುಳ್ಳಿ ಬೋಂಡನೂ ಸಹ ರೆಡಿಯಾಗಿದೆ. ಹಾಗೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಇಷ್ಟವಾದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ನೋಡಿ, ತುಂಬಾ ಗರಿಗರಿಯಾದಂಥ ರುಚಿಕರವಾದಂಥ ಈರುಳ್ಳಿ ಬೋಂಡ ಈಗ ರೆಡಿಯಾಗಿದೆ. ನೋಡಿ, ಎಲ್ಲ ರೀತಿಯ ಅಡುಗೆಗಳು ಸಹ ರೆಡಿಯಾದವು. ಹಬ್ಬಕ್ಕೆ ಬೇಕಾಗಿರುವಂಥ ಹೋಳಿಗೆ ಸಾರು, ಕೋಸಂಬರಿ, ಪಲ್ಯ, ಚಿತ್ರಾನ್ನ ಎಲ್ಲವೂ ಸಹ ರೆಡಿಯಾಗಿದೆ. ಈಗ ಈರುಳ್ಳಿ ಬೋಂಡನೂ ಸಹ ರೆಡಿಯಾಗಿದೆ. ಈರುಳ್ಳಿ ಬೋಂಡ ಏನಕ್ಕೆ ಕರೆದಾಯಿತು. ನೆಕ್ಸ್ಟು ಒಂದು ಹಪ್ಪಳ ಇದ್ರೇನು ಚೆನ್ನಾಗಿರುತ್ತಲ್ವ. ಬನ್ನಿ, ಇವಾಗ ಈರುಳ್ಳಿ ಬೋಂಡ ಕರೆದ ಮೇಲೆ 1-2 ಹಪ್ಪಳನೂ ಸಹ ಕರಿಯೋಣ. ನೋಡಿ, ನಾವಿವಾಗ ಪ್ರೆಸ್ ಹಪ್ಪಳನ ಕರಿತಾ ಇದ್ದೀವಿ. ತುಂಬಾ ರುಚಿನೂ ಸಹ ಕೊಡುತ್ತೆ. ನೋಡಿ, ಬರೀ ಕೋಸಂಬರಿ ಪಲ್ಯ ಇದ್ದರೆ ಸಾಕಾ, ಅದ್ರ ಜೊತೆಗೆ ಹಪ್ಪಳ, ಸಂಡಿಗೆ ಎಲ್ಲವೂ ಸಹ ಇದ್ದರೆ ಇನ್ನೂ ರುಚಿ ಇರುತ್ತೆ. ಹಬ್ಬದ ಅಡುಗೆ ಅಂದರೆ 1-2 ಇದ್ದರೆ ಮಾತ್ರ ಸಾಲದು, ಎಲ್ಲ ರೀತಿಯ ಅಡುಗೆಗಳಿದ್ರೇ ಹಬ್ಬದ ಅಡುಗೆ ಅನ್ನಿಸ್ಕೊಳ್ಳೋದಕ್ಕೆ ಸಾಧ್ಯ. ನೋಡಿ, ತುಂಬಾ ವೆರೈಟೀಸ್ ಇದ್ರೇ ಹಬ್ಬದ ಊಟ ಅನ್ನೋದು. ನೋಡಿ, ಈಗ ಹಪ್ಪಳನ ಕರೆದಾಗಿದೆ. ಕೊನೆಯದಾಗಿ ನಾವು ಕರಿಯೋದು ಅಂದರೆ ಮೊಸರುಗಾಯಿ ಮೆಣಸಿನ್ಕಾಯಿನ ನಾವು ಜಾಸ್ತಿ ಉರಿಯಲ್ಲಿ ಕರಿಯೋದು ಬೇಡ. ನಾವು ಎಣ್ಣೆಯನ್ನು ಗ್ಯಾಸ್ ಸ್ಟವನ್ನು ಆಫ್ ಮಾಡಿಕೊಂಡು
ಕಾದಿರೋ ಎಣ್ಣೆಯಲ್ಲೇ ಕೊನೆಗೆ ನಾವು ಕರಿಯೋಕ್ಕಷ್ಟೇ, ಇಲ್ಲ ಅಂದರೆ ಕಪ್ಪಾಗ್ಬಿಡುತ್ತೆ. ಸ್ವಲ್ಪ ಎಣ್ಣೆಯಲ್ಲಿ ನಾವು ಕರೆದ್ರೆ ಸಾಕು. ಈಗ ಮೊಸರುಗಾಯಿ ಮೆಣಸಿನ್ಕಾಯಿನೂ ಸಹ ಇವಾಗ ರೆಡಿಯಾಗಿದೆ. ಬನ್ನಿ, ಹಬ್ಬದ ಊಟ ಹಾಗೂ ಅಡಿಗೆನೂ ಸಹ ರೆಡಿಯಾಗಿದೆ. ಎಲ್ಲ ರೀತಿಯ ಅಡುಗೆಗಳು ಇದ್ರೇ ಹಬ್ಬ ಅನ್ನಿಸ್ಕೊಳ್ಳೋದು ಅಲ್ವಾ? ಬನ್ನಿ, ತುಂಬಾ ರುಚಿಕರವಾದಂಥ ಟೇಸ್ಟಿಯಾದಂಥ ಹಬ್ಬದ ಅಡಿಗೆ ಈಗ ರೆಡಿ. ಒಂದು ಬಾಳೆ ಎಲೆಯಲ್ಲಿ ಹಾಕ್ಕೊಂಡು ಊಟ ಮಾಡಿದರೆ ಇನ್ನೂ ರುಚಿ. ಒಂದು ಚಿಟಿಕೆಯಷ್ಟು ಉಪ್ಪು, ಬೀನ್ಸ್, ಕೋಸಂಬರಿ, ಹೆಸರು ಬೇಳೆ ಮತ್ತು ಕ್ಯಾರೆಟ್ಸ್ ಕೋಸಂಬರಿ, ಮೊಸರು ಬಜ್ಜಿ, ಮೊಸರುಗಾಯಿ ಮೆಣಸಿನ್ಕಾಯಿ, ಹಪ್ಪಳ, ಬೋಂಡ, ಸ್ವಲ್ಪ ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ, ಹೋಳಿಗೆ ನೋಡಿ, ಎಲ್ಲವೂ ಹಾಕೊಂಡು ಊಟ ಮಾಡಿದರೆ ಎಷ್ಟು ರುಚಿ ಇರುತ್ತಲ್ವ. ಹೋಳಿಗೆ ಮೇಲೆ ಸ್ವಲ್ಪ ತುಪ್ಪ, ಅನ್ನ, ವೈಟ್ ರೈಸ್, ಹೋಳಿಗೆಗೆ ಸೀಕರಣೆ ನೋಡಿ. ಮಾವಿನ ಹಣ್ಣಿನ ಸೀಸನಲ್ಲಿ ಸೀಕರಣೆ ಇದ್ರೇ ಹಬ್ಬ ಅಲ್ವಾ. ಹೋಳಿಗೆ ಸಾರು, ಕೊನೆಯದಾಗಿ ಮಜ್ಜಿಗೆ. ಹಬ್ಬದ ಅಡುಗೆನೂ ಸಹ ಇವಾಗ ರೆಡಿಯಾಗಿದೆ. ತುಂಬ ರುಚಿಕರವಾದ ಅಡುಗೆ ರೆಡಿ. ಥ್ಯಾಂಕ್ ಯು. ಬಾಯ್.